ಎಲ್ಲರಿಗೆ ನಮಸ್ಕಾರ. ನಾವು ಈಗಲೇ ಈ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಇಂದ ಬಂದಿರೋದು. ನಮ್ದೇ ಮ್ಯಾನುಫ್ಯಾಕ್ಚರಿಂಗು. ಬಾಳೆಗೆ ಒಂದ್ಸಲ ಮಾಡ್ಕೊಟ್ಟು ನೋಡಿ ಅಂತ ಹೇಳಿದ್ರು. ನಾವು ನಮ್ಮ ಕಂಪ್ನಿ ಕಡೆಯಿಂದ ಬಂದಿದ್ವಿ. ಇವಾಗ ಅವರಿಗೆ ಯಾವ ಥರ ಸ್ಯಾಕ್ರಿಫೈಸ್ ಆಗೈತೆ ಮತ್ತೆ ಸ್ಪ್ರೇ ಹೆಂಗ್ ಬಂದೈತೆ, ಇನ್ನು ಅವ್ರಿಗೆ ಏನೇನು ಹೆಲ್ಪ್ ಆಯಿತು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾರೆ, ಕೇಳೋಣ. ಹಲೋ ನಮಸ್ತೆ ಎಲ್ಲರಿಗೂ. ನಾನು ಶರತ್ ಅಂತ, ಮೈಸೂರು ಜಿಲ್ಲೆ ಸಿ ದೇವನಕೋಟೆ ಐರಿಗೆ ಗ್ರಾಮದಿಂದ ಮಾತಾಡ್ತಾರೆ. ನಾನು ಸತತ ಒಂದು 7-8 ವರ್ಷದಿಂದ ವ್ಯವಸಾಯದಲ್ಲಿ ಇದ್ದೀನಿ. ಬಟ್ ಎಲ್ಲ ಸಮಸ್ಯೆಗಳು ತುಂಬಾ ಇದ್ದವು. ಈಗ ಹೊಸದಾದ ಒಂದೊಂದು ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದ್ದಂಗೆ ಇವತ್ತು ಬಾಳೆಗೆ ಸ್ಪ್ರೇ ಮಾಡ್ಬೇಕಾದ್ರೆ ನಾವು ಏನೇ ಸ್ಪ್ರೇ ಮಾಡಿದ್ರು ಅದು ನಮಗೆ ಸಾಕಾಗ್ತಾ ಇರಲಿಲ್ಲ. ಬಟ್ ಇವತ್ತು ಡ್ರೋನ್ ಉಪಯೋಗಿಸಿ ನಾವು ಅದನ್ನು ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಬಟ್ ಇದರಿಂದ ತುಂಬಾ ಜನಕ್ಕೆ ಮುಂದಕ್ಕೂ ಅನುಕೂಲ ಆಗುತ್ತೆ, ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಮೊದಲು ನೀವು ಕನ್ವೆನ್ಷನಲ್ ಮ್ಯಾನುವಲ್ ಆಗಿ ಸ್ಪ್ರೇ ಮಾಡ್ತೀರಿ, ಅದಕ್ಕೂ ಇದಕ್ಕೂ ನಿಮ್ಗೆ ಏನ್ ಡಿಫರೆನ್ಸ್ ಅನಿಸ್ತದೆ? ಇಲ್ಲ, ಅದ್ರಲ್ಲಿ ಅದು ಆಳ್ಗಳ ಕಾಸ್ಟ್ ಇರ್ಬೋದು, ಮತ್ತೆ ಇದ್ರ ಕಾಸ್ಟ್ ಇರ್ಬೋದು, ಅದನ್ನ ನೋಡಿ ನೀವು ಆಳ್ಗಳ ಕಾಸ್ಟ್ ಅಂತ ಒಂದು ಅಲ್ಲ, ನಾವು ಏನೇ ಸ್ಪ್ರೇ ಮಾಡಿದ್ರು ಅದು ಗಿಡಕ್ಕೆ ಸಂಪೂರ್ಣವಾಗಿ ಬೀಳ್ತಾ ಇರಲಿಲ್ಲ. ಅದು ಈಗ ನಾವು ಡ್ರೋನ್ ಅಲ್ಲಿ ಮಾಡೋದ್ರಿಂದ ಅದು ಸಂಪೂರ್ಣವಾಗಿ ಮೇಲ್ಗಡೆ ಸುಳಿಯಿಂದ ಹಿಡಿದು ಗಿಡಕ್ಕೆ ಫುಲ್ಲು ನಮ್ಗೆ ಎಷ್ಟು ಬೇಕೋ ಅಷ್ಟು ಔಷಧಿ ಸಿಂಪಡಿಸ್ತೀವಿ. ಅದ್ರ ರಿಸಲ್ಟ್ ಒಳ್ಳೆ ಇದು ಇದೆ, ಎಕ್ಸ್ಪೆಕ್ಟ್ ಮಾಡ್ಬೋದು ಖಂಡಿತವಾಗ್ಲು. ಟೈಮ್ ಕರೆಕ್ಟ್ ಆಗಿ ಮೊದಲು ಮಾಡಕ್ಕಾಗಿದೆ. ಈಗ ಹೌದು, ಡ್ರೋನ್ ಅಲ್ಲಿ ನಾವು ಮುಂಚೆ ಆದ್ರೆ ತುಂಬಾ ಅದಕ್ಕೆ ಅಂತಾನೆ ಒಂದ್ ದಿನ ಎಲ್ಲ ಕಳಿಬೇಕಿತ್ತು. ಡ್ರೋನ್ ಅಲ್ಲಿ ಆದ್ರೆ ನೀವು 1 ಎಕರೆನ ಹಬ್ಬ ಅಂದ್ರೆ 20-25 ನಿಮಿಷಕ್ಕೆ ನೀವು 20 ಲೀಟರ್ ಸ್ಪ್ರೇ ಮಾಡ್ಬೋದು. ಓಕೆ. ಈಗ ಕಾಸ್ಟ್ ವೈಸ್ ನೋಡೋದಾದ್ರೆ ಸರ್, ಈಗ ಮಾಮೂಲು ಮ್ಯಾನುವಲ್ ಆಗಿ ಸ್ಪ್ರೇ ಮಾಡೋದಕ್ಕೂ ಡ್ರೋನ್ ಮುಖಾಂತರ ಸ್ಪ್ರೇ ಮಾಡೋದು ಅಡ್ವಾಂಟೇಜ್. ಹೌದು, ಇವತ್ತಿನ ಕೂಲಿ ಆಳು ತುಂಬಾನೇ ಕಷ್ಟ ಸಿಗೋದು. ಆಮೇಲೆ ಆಳಿಗೆ ಕೊಡೋ ಕೂಲಿ ತುಂಬಾನೇ ಜಾಸ್ತಿ. ಬಟ್ ಡ್ರೋನ್ ಅಲ್ಲಿ ನಮ್ಗೆ ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ 50% ಸೇವ್ ಆಗುತ್ತೆ ಕಾಸ್ಟ್. ಥ್ಯಾಂಕ್ ಯು ಸರ್.